ಏನು ಕಳೆದ 5 ದಿನಗಳಿಂದಲೂ ಸಹ ಅದೇ ಪರಿಸ್ಥಿತಿ ಮುಂದುವರಿತಾನೆ ಇದೆ. ಇವತ್ತು ಹೆಚ್ಚಿನ ಕ್ರೌಡ್ ಹೆಚ್ಚಾಗ್ತಾನೆ ಇದೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. ಈಗ ನಾವು ನೋಡ್ಬೋದು, ಏನು ಏರ್ಪೋರ್ಟ್ ಟರ್ಮಿನಲ್ನಲ್ಲಿ ಕಾಲಿಡೋಕ್ಕೂ ಸಹ ಜಾಗ ಇಲ್ಲದಷ್ಟು ಜನ ತುಂಬಿ ತುಳುಕ್ತಾ ಇದ್ದಾರೆ. ಅದರಲ್ಲೂ ಇದೀಗ ಫ್ಲೈಟ್ ಹತ್ತೋದಕ್ಕೆ ಒಳಗಡೆ ಹೋಗೋದಕ್ಕೂ ಸಹ ಏನು ಉದ್ದುದ್ದ ಕ್ಯೂಗಳು ಕಂಡು ಬರ್ತಾ ಇದೆ. ಏನು ಒಬ್ಬೊಬ್ಬ ಪ್ರಯಾಣಿಕರದು ಒಂದೊಂದು ಕತೆ, ಒಂದೊಂದು ವ್ಯಥೆ ಆಗ್ತಾ ಇದೆ. ಯಾಕಂದರೆ ಸಾಕಷ್ಟು ಒಂದು ಪ್ಲಾನ್ಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು ಪಾಪ ಇಲ್ಲಿಗ ಬೆಳಗ್ಗೆಯಿಂದಲೂ ಸಹ ಪರದಾಡ್ತಾ ಇದ್ದಾರೆ. ಚಳಿ ಗಾಳಿ ಮಳೆ ಅನ್ನದೆ ಇಲ್ಲೇನು ಸಮರ್ಪಕವಾಗಿ ಇಂಡಿಗೋ ಏರ್ಲೈನ್ಸ್ ಸಿಬ್ಬಂದಿ ಇವತ್ತು ಸಹ ಸಮರ್ಪಕವಾದಂಥ ಯಾವುದೇ ಒಂದು ಮಾಹಿತಿಯನ್ನು ಪ್ರಯಾಣಿಕರಿಗೆ ಕೊಡ್ತಾ ಇಲ್ಲ. ಹೀಗಾಗಿ ಹೆಚ್ಚು ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಸಹ ಪರದಾಟವನ್ನು ಮುಂದುವರಿಸ್ತಾರೆ ಇದ್ದಾರೆ. ಆದರೆ ಒಂದು ಸಮಾಧಾನ ಅಂದರೆ ಏರ್ಪೋರ್ಟ್ ಆಡಳಿತ ಮಂಡಳಿ ಒಂದಷ್ಟು ಎಚ್ಚೆತ್ತುಕೊಂಡು ಒಂದಷ್ಟು ಹೆಚ್ಚುವರಿ ಸಿಬ್ಬಂದಿಯನ್ನು ಹಾಕ್ಕೊಂಡು ಕ್ಯಾನ್ಸಲ್ ಆಗಿರುವ ಫ್ಲೈಟ್ಗಳ ಮಾಹಿತಿ ಆಗ್ಬೋದು, ಏನು ಒಂದು ಬಂದಂಥವ್ರಿಗೆ ನೀರಿನ ವ್ಯವಸ್ಥೆ ಮಾಡ್ಬೋದು, ಕೂರೋದಕ್ಕೆ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿದ್ದನ್ನು ಹೊರತುಪಡಿಸಿದರೆ ಇಂಡಿಗೋ ಏರ್ಲೈನ್ಸ್ ಕಡೆಯಿಂದ ಈವರೆಗೂ ಸಹ ಏನೊಂದು ಯಾವುದೇ ಒಂದು ರೀತಿಯ ಏನೊಂದು ಮಾಹಿತಿ ಕೊಡೋದಾಗ್ಬೋದು, ಬೇರೆ ರೀತಿಯ ಒಂದು ವ್ಯವಸ್ಥೆಗಳಾಗಲಿ ಆಗಿಲ್ಲ. ಹೀಗಾಗಿ ಜನ ಪರದಾಟವನ್ನು ಮುಂದುವರಿಸ್ತಾನೆ ಇದ್ದಾರೆ. ನೋಡ್ಬೋದು, ಉದ್ದುದ್ದದ ಕ್ಯೂನಲ್ಲಿ ಏನಾದ್ರು ಇವತ್ತಾದ್ರು ಫ್ಲೈಟ್ ಸಿಗ್ಬೋದಾ, ಹಾರಾಟವನ್ನು ನಡೆಸ್ಬೋದಾ, ನಿನ್ನೆ DGCA ಏನೊಂದು ಸಭೆಯನ್ನು ನಡೆಸುತ್ತಾ ಇದರಲ್ಲಿ ಒಂದಷ್ಟು ಚೇತರಿಕೆ ಕಾಣಬಹುದಾ ಅಂತಕ್ಕಂಥ ನಿಟ್ಟಲ್ಲಿ ಜನ ಬಂದಿದ್ದಾರೆ. ಆದರೆ ಬಂದಂಥವ್ರಿಗೂ ಸಹ ಏನು ಕ್ಯೂನಲ್ಲಿ ಒಳಗಡೆ ಹೋಗೋದಕ್ಕೂ ಕೂಡ ಅರ್ಧ ಗಂಟೆ ಇನ್ನೂ ಹೆಚ್ಚಿನ ಕಾಲ ನಿಲ್ಲುವಂಥ ಪರಿಸ್ಥಿತಿ ಇದೀಗ ಮುಂದುವರಿತಾ ಇದೆ. ವಯಸ್ಸಾದವರು ಸಹ, ಯುವಕರಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ಸಹ ಈ ಒಂದು ಕ್ಯೂನಲ್ಲಿ ನಿಂತ್ಕೊಂಡು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಇದೀಗ ಒಂದಷ್ಟು ಜನ ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ಸಹ ಮಾಡ್ತೀನಿ. ಸರ್, ಈಗ ನೀವು ಇಲ್ಲಿಂದ ಎಲ್ಲಿ ಹೋಗಿ ಬಂದಿರಿ ಸರ್? ಎಷ್ಟು ಕ್ಯೂ ಇದೆ? ನೋ ಕನ್ನಡ, ಸಾರಿ, ಐ ಕಾಂಟ್ ಸ್ಪೀಕ್ ಕನ್ನಡ. ಓಕೆ ಸರ್, ನೀವು ಎಲ್ಲಿ ಹೋಗಿ ಬಂದಿದ್ದೀರಾ? ಕನ್ನಡ ಡೋಂಟ್ ನೋ. ರಂಗನಾಥ್, ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಅವರು ಸಹ ಈಗ ಏರ್ಪೋರ್ಟ್ನಲ್ಲಿ, ಅದರಲ್ಲೂ ಏನೀಗ ಇಂಡಿಗೋ ಒಂದು 37 ಫ್ಲೈಟ್ಗಳು ರದ್ದಾಗಿರ್ತಕ್ಕಂಥದ್ದು, ಏನು ನಿನ್ನೆ ಒಂದಷ್ಟು ಫ್ಲೈಟ್ಗಳು ಹಾರಾಟ ನಡೆಸುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಆದರೆ ಆ 37 ಫ್ಲೈಟ್ಗಳು ರದ್ದಾಗಿರ್ತಕ್ಕಂಥ ಇಲ್ಲಿ ಇನ್ನೂ ಹೆಚ್ಚು ಪ್ರಯಾಣಿಕರು ಇವತ್ತು ನಿಂತಿದ್ದಾರೆ. ಅದರಲ್ಲೂ ಇಂಡಿಗೋ ಕೌಂಟರ್ಗಳಲ್ಲಿ ಹೆಚ್ಚಿನ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿಲ್ಲ. ನಿನ್ನೆ ಎಲ್ಲ ಯಾವ ರೀತಿಯ ಸಮಸ್ಯೆ ಇತ್ತು, ಇವತ್ತು ಅದೇ ರೀತಿಯ ಸಮಸ್ಯೆ ಮುಂದುವರಿದೆ. ಇಂಡಿಗೋ ಏರ್ಲೈನ್ಸ್ನ ಕೌಂಟರ್ಗಳ ಬಳಿ ಹೋದಂಥವರು ಅಲ್ಲೇ ಪರದಾಟವನ್ನು ಅನುಭವಿಸಿದರೆ, ಕ್ಯೂನಲ್ಲಿ ದೊಡ್ಡ ಕ್ಯೂಗಳಲ್ಲಿ ನಿಂತ್ಕೊಂಡು ಅಲ್ಲೇ ಪರದಾಟವನ್ನು ಮಾಡ್ತಾ ಅವ್ರಿಗೆ ಏರ್ಲೈನ್ಸ್ ಸಿಬ್ಬಂದಿ ವಿರುದ್ಧ ಇವತ್ತು ಸಹ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಅದರಲ್ಲೂ ವಯಸ್ಸಾದವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರಿಗೆ ಒಂದಷ್ಟು ಸಮಸ್ಯೆಗಳು ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಒಬ್ಬರು ವಯಸ್ಸಾದವರು ಸಹ ಇದ್ದಾರೆ, ಅವ್ರನ್ನೂ ಸಹ ಒಂದು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸರ್, ನೀವು ಇವತ್ತು ಎಲ್ಲಿಂದ ಬಂದಿದ್ದೀರಾ? ಎಷ್ಟೊತ್ತಿಗೆ ಬಂದ್ರಿ? ಎಲ್ಲ ಪ್ರಾಬ್ಲಮ್ ಆಗ್ತದೆ? ಮೈಸೂರಿಂದ ಬಂದಿದ್ದೀನಿ ಸರ್. ಈಗ ನಾನು 8 o'clock ಇಲ್ಲಿ ಬಂದೆ ಸರ್. ಈಗ ನನ್ನ ಫ್ಲೈಟ್ ಇರೋದು 11 o'clock. ಸೊ ಬೋರ್ಡಿಂಗ್ ಪಾಸ್ ಜನ್ರೇಟ್ ಆಗಿದೆ. ಬಟ್ ಅದು ಇಲ್ಲಿ ಓಲ್ಡ್ ಅಂತ ಹೇಳ್ತಾ ಇದ್ದಾರೆ, ಚೆಕ್ ಇನ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಸರ್ ಅಲ್ಲಿ. ಸರ್, ಈಗ ಕಳೆದ 5 ದಿನದಿಂದ ಇದೇ ಪ್ರಾಬ್ಲಮ್ ಇತ್ತು. ಅಟ್ಲೀಸ್ಟ್ ಏನಾದರೂ ಇಂಡಿಗೋ ಏರ್ಲೈನ್ಸ್ ಏನಾದರೂ ಮಾಹಿತಿ ಕೊಡೋದು, ನೀವು ಬರೋಕ್ಕೆ ಮುಂಚೆ ಏನಾದರೂ ಇಷ್ಟೊತ್ತಿಗೆ ಬನ್ನಿ ಈ ಥರ ಏನು ಮಾಹಿತಿ ಕೊಡ್ತಾ ಇಲ್ಲ ಸರ್. ಈಗ ಮಾಹಿತಿ ಕೊಡ್ತಾ ಇಲ್ಲ. ಬಟ್ ಬೋರ್ಡಿಂಗ್ ಪಾಸ್ ಜನ್ರೇಟ್ ಆಗಿದೆ, ಆದರೂ ಎಲ್ಲಿ ಚೆಕ್ ಇನ್ ಮಾಡೋಕ್ಕೆ ಒಳಗಡೆ ಬಿಡ್ತಾ ಇಲ್ಲ ಸರ್ ಅವರು. ನಾನು ಅಯೋಧ್ಯೆಗೆ, ನಾನು ನಮ್ಮ ಮಿಸ್ಸಸ್ ಬಂದಿದ್ದೀವಿ ಸರ್. ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ. ಅಯೋಧ್ಯೆಯಿಂದ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಡೆಲ್ಲಿ ನಮ್ಮ ಮಗ ಇದ್ದಾನೆ, ಅವ್ನು ನೋಡೋಕ್ಕಂತ ಹೋಗ್ತಾ ಇದ್ದೀವಿ ಸರ್. ಈ ವ್ಯವಸ್ಥೆ ಅದು ರಶ್ ಇದೆ ಸರ್, ಕ್ರೌಡ್ ಇದೆ ಅಂತ, ಮೇಂಟೆನೆನ್ಸ್ ಅಂತ ಚೆನ್ನಾಗಿ ಕಾಣ್ತಾ ಇಲ್ಲ ಸರ್. ಹೌದು ಸರ್. ಅದೇನೋ ಹೌದು ಸರ್, ತಿಂಡಿ ಕಾಫಿಗೆಲ್ಲ ಸಮಸ್ಯೆನೇ ಇದೆ. ರಶ್ ಇದೆ, ಸಿಕ್ಕಾಪಟ್ಟೆ ರಶ್ ಇದೆ. ಒಂಥರ ರೈಲ್ವೆ ಸ್ಟೇಷನ್ ಥರ ಆಗಿದೆ. ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಇರುತ್ತಲ್ಲ ಆ ಥರ ಆಗಿದೆ ಸರ್ ಇಲ್ಲಿ. ಈಗ ಏರ್ಲೈನ್ ಸಿಬ್ಬಂದಿ ಏನೋ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಸರ್. ಈಗ ಇಂಡಿಯೋ ಕೌಂಟರ್ ಹತ್ರ ಇದ್ದಾರೆ, ನೀವು ಇಲ್ಲೇ ಕೌಂಟರ್ ಮುಂದೆನೇ ಇದ್ದೀರಾ, ಅವ್ರು ಮಾತಾಡ್ಸೋಂಥ ಪ್ರಯತ್ನ ಮಾಡಿದ್ರೆ ಇಂಡಿಯೋ ಏರ್ಲೈನ್ಸ್ ಅವ್ರು ಏನಾದ್ರು ನಿಮಗೆ ರೆಸ್ಪಾನ್ಸ್ ಮಾಡುವಂಥದ್ದು ಇದೆಯಾ ಸರ್? ಅಂಥವ್ರು ಇಂಡಿಗೋದು ಏನು ಮಾಡ್ತಾ ಇಲ್ಲ ಸರ್. ಈಗ ಏರ್ಪೋರ್ಟ್ ಅವ್ರು ಮಾಡ್ತಾ ಇದ್ದಾರೆ ಸರ್. ಈಗ ಏರ್ಪೋರ್ಟ್ ಅವ್ರ ಗೈಡೆನ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಇಂಡಿಗೋದು ಯಾರು ಅಷ್ಟು ಕಾಣ್ತಾ ಇಲ್ಲ ಸರ್ ನನಗೆ. ನಿಮ್ಮ ವಿಮಾನ ರದ್ದಾಗಿದೆಯಾ? ಓಲ್ಡಲ್ಲಿದೆ? ಈಗ ಓಲ್ಡಲ್ಲಿದೆ ಅಂತ ಹೇಳ್ತಿದ್ದಾರೆ ಸರ್. ಈಗ ಓಲ್ಡಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. 2 hours ಮುಂಚೆ ಈಗ ಚೆಕ್ ಇನ್ ಬಿಡಬೇಕು ಅವರು, ಅದು ಇನ್ನೂ ಬಿಟ್ಟಿಲ್ಲ. ಈ ಓಲ್ಡಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಈಗ ಚೆಕ್ ಇನ್ ಬಿಡ್ತಾ ಇಲ್ಲ, ಸಮಸ್ಯೆ ಆಗ್ತಾಯಿದೆ ಸರ್. ಹೌದು, ಅದು ಮೈಸೂರಿಂದ ಬಂದಿದ್ದೀನಿ. ಹೌದು, ಅದೇ ಸರ್. ಅದು ಮುಂಚೆ ಹೇಳ್ಬೇಕಿತ್ತು ಅವರು ನಮಗೆ. ಈಗ ವಾಪಸ್ ಹೋಗೋಕೆ ಕಷ್ಟ, ಇಲ್ಲಿ ಇರೋಕೆ ಕಷ್ಟ, ಹಂಗಾಗಿದೆ ಸರ್. ಈಗ ಅಯ್ಯೋ ತುಂಬ ಜಾಸ್ತಿ ಇದೆ ಸರ್. ಈಗ 70,000 80,000 ಹೇಳ್ತಾ ಇದ್ದಾರೆ ಸರ್. ಈಗ ನಾವು ಮಾಡಿದ್ದು 7,500ಕ್ಕೆ, ಈಗೆಲ್ಲ 85,000 90,000 ಹೇಳ್ತಾ ಇದ್ದಾರೆ. ಇದಿಷ್ಟು ಏನು ಪ್ರಯಾಣಿಕರ ಒಂದು ಅಸಮಾಧಾನದ ಮಾತುಗಳು ರಂಗನಾಥ್. ಯಾಕಂದರೆ ಸಾಕಷ್ಟು ದಿನದಿಂದ ಟಿಕೆಟ್ ಬುಕ್ ಮಾಡ್ಕೊಂಡ್ಬಂದ್ರೆ ಸಹ ಇವತ್ತು ಸಮರ್ಪಕದ ಮಾಹಿತಿ ಸಿಗ್ತಾ ಇಲ್ಲ. ಈಗ ಫ್ಲೈಟ್ ಹೋಗುತ್ತಾ ಇಲ್ವ ಅಂತಕ್ಕಂಥ ಮಾಹಿತಿ ಕೂಡ ಅವ್ರು ಸಿಗ್ತಾ ಇಲ್ಲ.